ಆತ್ಮೀಯ ವಿದ್ಯಾರ್ಥಿಗಳೇ, RV ಮ್ಯಾಥ್ಸ್ ಟ್ಯೂಟರ್ಗೆ ತಮ್ಮನ್ನು ಸ್ವಾಗತ ಕೋರ್ತಾ ವಿದ್ಯಾರ್ಥಿಗಳೇ, ನಾವು ಕಳೆದ ವಿಡಿಯೋಗಳಲ್ಲಿ 8ನೇ ತರಗತಿ ಘಾತಾಂಕಗಳ ಆಟ ಪಾಠದ ಪುಟ ಸಂಖ್ಯೆ 48 ಮತ್ತು 49ರಲ್ಲಿರ್ತಕ್ಕಂಥ ಮೊದಲ 11 ಸಮಸ್ಯೆಗಳಿಗೆ ನಾವು ಪರಿಹಾರಗಳನ್ನು ಬಿಡಿಸಿದ್ದೇವೆ. ತಾವೇನಾದರೂ ಆ ವಿಡಿಯೋಗಳನ್ನು ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ನಲ್ಲಿ ನಾನು ಲಿಂಕನ್ನು ಹಾಕಿರ್ತೀನಿ, ತಾವು ಆ ವಿಡಿಯೋಗಳನ್ನು ನೋಡ್ಬೋದು. ಇವತ್ತಿನ ಈ ಒಂದು ತರಗತಿಯಲ್ಲಿ ಪುಟ ಸಂಖ್ಯೆ 49ರಲ್ಲಿರತಕ್ಕಂಥ 12, 13 ಮತ್ತು 14ನೇ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಬಿಡಿಸೋಣ. ವಿದ್ಯಾರ್ಥಿಗಳೇ, ಘಾತಾಂಕಗಳ ಆಟ ಪಾಠದ ಪುಟ ಸಂಖ್ಯೆ 49ರಲ್ಲಿರ್ತಕ್ಕಂಥ 12ನೇ ಒಂದು ಸಮಸ್ಯೆ. ಪ್ರಪಂಚದಾದ್ಯಂತ ಇರುವ ಕುರಿಗಳ ಸಂಖ್ಯೆ 2024ರಲ್ಲಿ ಸುಮಾರು 10⁹ ಮತ್ತು ಮೇಕೆಗಳ ಸಂಖ್ಯೆಯೂ ಸಹ ಅಷ್ಟೇ ಆಗಿದೆ. ಕುರಿ ಮತ್ತು ಮೇಕೆಗಳ ಒಟ್ಟು ಸಂಖ್ಯೆ ಎಷ್ಟು ಅಂತ ಪ್ರಶ್ನೆ ಕೊಟ್ಟಿದ್ದಾನೆ. ಇಲ್ಲಿ ಒಟ್ಟು 6 ಉತ್ತರಗಳನ್ನು ಕೊಟ್ಟಿದ್ದಾನೆ. ವಿದ್ಯಾರ್ಥಿಗಳೇ, ನಾವು ಈ 6 ಉತ್ತರಗಳಲ್ಲಿ ಸರಿ ಉತ್ತರ ಯಾವುದು ಅಂತ ನಾವು ತಿಳ್ಕೊಳ್ಳೋಣ. ವಿದ್ಯಾರ್ಥಿಗಳೇ, ನಾವು ಪ್ರಶ್ನೆಯನ್ನು ಗಮನಿಸಿದರೆ ಇಲ್ಲಿ 2024ರ ಪ್ರಕಾರ ಅಂದರೆ 2024ರಲ್ಲಿ ಪ್ರಪಂಚದಾದ್ಯಂತ ಕುರಿಗಳ ಸಂಖ್ಯೆ 10⁹ ಇದೆ ಅಂತ ಕೊಟ್ಟಿದ್ದಾನೆ. ಅಂದರೆ 10⁹ ಅಂದರೆ 1 ಬಿಲಿಯನ್ ವಿದ್ಯಾರ್ಥಿಗಳೇ. 1 ಬಿಲಿಯನ್ ಅಂದರೆ 100 ಕೋಟಿ ವಿದ್ಯಾರ್ಥಿಗಳೇ. ಅಂದರೆ 2024ರಲ್ಲಿ ಪ್ರಪಂಚದಾದ್ಯಂತ ಕುರಿಗಳ ಸಂಖ್ಯೆ 100 ಕೋಟಿ ಇದೆ ಅಂತ ಅರ್ಥ ವಿದ್ಯಾರ್ಥಿಗಳೇ. ಅದೇ ರೀತಿಯಾಗಿ ಮೇಕೆಗಳ ಸಂಖ್ಯೆ ಕೂಡ ಅಷ್ಟೇ ಇದೆ ಅಂತ ಕೊಟ್ಟಿದ್ದಾನೆ. ಅಂದರೆ ಕುರಿಗಳ ಸಂಖ್ಯೆ 10⁹ ಇದೆ. ಅದೇ ರೀತಿಯಾಗಿ ಮೇಕೆಗಳ ಸಂಖ್ಯೆ ಕೂಡ 10⁹ ಅಂದರೆ ಇದು 100 ಕೋಟಿ, ಇದು ಕೂಡ 100 ಕೋಟಿ, ಒಟ್ಟು 200 ಕೋಟಿ ಆಗ್ತದೆ. ಆದ್ದರಿಂದ ಇಲ್ಲಿ ನಾವು ಕೂಡಿಸೋಣ. ಒಟ್ಟು ಸಂಖ್ಯೆ = 10⁹ ಕುರಿಗಳ ಸಂಖ್ಯೆ ಪ್ಲಸ್ 10⁹ ಮೇಕೆಗಳ ಸಂಖ್ಯೆಯನ್ನು ನಾನು ಕೂಡಿಸ್ತಾ ಇದ್ದೀನಿ. ವಿದ್ಯಾರ್ಥಿಗಳೇ, 10⁹ ಪ್ಲಸ್ 10⁹ ಅಂದರೆ 10⁹ 2 ಇದಾವೆ ವಿದ್ಯಾರ್ಥಿಗಳೇ. ಆದ್ದರಿಂದ 2 × 10⁹ ಎಂದು ನಾವು ಬರೆದುಕೊಳ್ಬೋದು. ಆದ್ದರಿಂದ ಆ 6 ಉತ್ತರಗಳನ್ನು ನಾವು ಗಮನಿಸಿದರೆ ಸರಿಯಾಗಿರ್ತಕ್ಕಂಥ ಉತ್ತರ ಅದು 5ನೇ ಉತ್ತರ, 2 × 10⁹ ಅಂತ ತಾವು ಆಯ್ಕೆ ಮಾಡ್ತೀರಾ. ಅದೇ ರೀತಿಯಾಗಿ ವಿದ್ಯಾರ್ಥಿಗಳೇ, 13ನೇ ಒಂದು ಮುಖ್ಯ ಪ್ರಶ್ನೆ. ಲೆಕ್ಕಾಚಾರ ಮಾಡಿ ಉತ್ತರವನ್ನು ವೈಜ್ಞಾನಿಕ ಸಂಕೇತದಲ್ಲಿ ಬರೆಯಿರಿ. ವಿದ್ಯಾರ್ಥಿಗಳೇ, ಇಲ್ಲಿ ಒಟ್ಟು 4 ಹೇಳಿಕೆಗಳನ್ನು ಕೊಟ್ಟಿದ್ದಾನೆ. ಇಲ್ಲಿ ಮೊದಲನೇ ಒಂದು ಹೇಳಿಕೆ, ಜಗತ್ತಿನ ಪ್ರತಿಯೊಂದು ವ್ಯಕ್ತಿಯು 30 ಬಟ್ಟೆಗಳನ್ನು ಹೊಂದಿದ್ದರೆ ಒಟ್ಟು ಬಟ್ಟೆಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ವಿದ್ಯಾರ್ಥಿಗಳೇ, ನಾವು ಪ್ರಶ್ನೆಯನ್ನು ಗಮನಿಸಿದರೆ ಈ ಒಂದು ಜಗತ್ತಿನ ಜನಸಂಖ್ಯೆ ಅಂತ ಕೊಟ್ಟಿದ್ದಾನೆ. ಆದ್ದರಿಂದ 2024ರ ಅಂದಾಜಿನ ಪ್ರಕಾರ ಈ ಒಂದು ಜಗತ್ತಿನ ವಿಶ್ವದ ಜನಸಂಖ್ಯೆ ಅದೆಷ್ಟಿದೆ? 800 ಕೋಟಿ ಇದೆ ವಿದ್ಯಾರ್ಥಿಗಳೇ. ಆದ್ದರಿಂದ ನಾವು 800 ಕೋಟಿಯನ್ನು ನಾವು ಯಾವ ರೀತಿ ಬರಿಬೋದು ಅಂದರೆ 8 × 10⁹ ಎಂದು ನಾವು ಬರಿಬೋದು. ಇಲ್ಲಿ 10⁹ ಅಂದರೆ 1 ಬಿಲಿಯನ್ ವಿದ್ಯಾರ್ಥಿಗಳೇ. ಆದ್ದರಿಂದ 800 ಕೋಟಿ ಜನಸಂಖ್ಯೆ ಏನಿದೆ ಅದನ್ನು ನಾವು 8 × 10⁹ ಎಂದು ನಾವು ಬರಿಬೋದು. ಆದ್ದರಿಂದ ಪ್ರತಿಯೊಂದು ವ್ಯಕ್ತಿಯು 30 ಬಟ್ಟೆಗಳನ್ನು ಹೊಂದಿದ್ದರೆ ಅಂದರೆ ಪ್ರತಿಯೊಬ್ಬರು 30 ಬಟ್ಟೆಗಳನ್ನು ಹೊಂದಿದ್ದಾರೆ ಅಂತ ಕೊಟ್ಟಿದ್ದಾನೆ ಪ್ರಶ್ನೆಯಲ್ಲಿ. ಆದ್ದರಿಂದ ಒಟ್ಟು ಬಟ್ಟೆಗಳ ಸಂಖ್ಯೆ = ಇಲ್ಲಿ ಜಗತ್ತಿನ ಒಂದು ಜನಸಂಖ್ಯೆ ಅದು 8 × 10⁹ ಇದೆ, ಗುಂಡ್ಲೆ ಪ್ರತಿಯೊಬ್ಬರಲ್ಲಿರ್ತಕ್ಕಂಥ ಬಟ್ಟೆಗಳ ಸಂಖ್ಯೆ 30 ಇದೆ, ಗುಂಡ್ಲೆ 30ಅನ್ನು ನಾನು ಗುಣಿಸಿದ್ದೀನಿ. ನಾವಿಲ್ಲಿ ಒಟ್ಟು ಬಟ್ಟೆಗಳ ಸಂಖ್ಯೆಯನ್ನು ನಾವು ಕಂಡು ಹಿಡಬೇಕಾಗಿದೆ. = 8 × 10⁹ ನಾನು ಹಾಗೆ ನಾನು ಬರ್ಕೊಂಡಿದ್ದೀನಿ. ಈ ಒಂದು 30ಅನ್ನು ನಾನು ಸ್ವಲ್ಪ ಬಿಡಿಸಿ ಬರ್ಕೊಳ್ತಾ ಇದ್ದೀನಿ. ಅದು ಹೇಗೆ ಅಂದರೆ 10 × 3 ಅಂತ ನಾನು ಬರೆದುಕೊಳ್ತಾ ಇದ್ದೀನಿ. 10 3 30 ಆಗ್ತದೆ. ಆದ್ದರಿಂದ 10 × 3 ಎಂದು ನಾನು ಬರ್ಕೊಳ್ತೀನಿ. = ವಿದ್ಯಾರ್ಥಿಗಳೇ, ಈ ಒಂದು 8 ಇದೆ, ಈ ಒಂದು 3 ಇದೆ. ಈ 8 ಮತ್ತು 3ಅನ್ನು ನಾನು ಗುಣಿಸ್ತಾ ಇದ್ದೀನಿ. ಇಲ್ಲಿ ಎಲ್ಲ ಬೆಲೆಗಳು ಕೂಡ ಗುಣಕಾರ ಇದ್ದಾವೆ. ನಾನು 8 ಮತ್ತು 3ಅನ್ನು ನಾನು ಗುಣಿಸ್ತಾ ಇದ್ದೀನಿ. 8 3 24 ಆಗ್ತದೆ. ಗುಂಡ್ಲೆ ವಿದ್ಯಾರ್ಥಿಗಳೇ 10⁹ ಗುಂಡ್ಲೆ 10 ಇದೆ. ಇಲ್ಲಿ 10 ಅಂತಂದರೆ 10 ಏನಿಲ್ಲ ಅಂದರೂ ಕೂಡ 1 ಇರ್ತದೆ ವಿದ್ಯಾರ್ಥಿಗಳೇ. ಆದ್ದರಿಂದ ಘಾತಾಂಕಗಳ ನಿಯಮಗಳ ಪ್ರಕಾರ n⁴a ಗುಂಡ್ಲೆ n⁴b = n⁴a + b. ಅಂದರೆ ಇಲ್ಲಿ ಆಧಾರಗಳು ಸಮನಾಗಿದ್ದಾಗ ಘಾತ ಸೂಚಿಗಳನ್ನು ನಾವು ಕೂಡಿಸ್ತೀವಿ. ಅಂದರೆ a + b ಆಗ್ತದೆ. ಆದ್ದರಿಂದ ಇಲ್ಲಿ 10⁹ 10⁹ 1 ಇದೆ.
ಆಧಾರಗಳು ಸಮನಾಗಿದ್ದಾಗ ಘಾತ ಸೂಚಿಗಳನ್ನು ನಾವು ಕೂಡಿಸ್ತೀವಿ. ಇಲ್ಲಿ 9 ಇದೆ, ಇಲ್ಲಿ 1 ಇದೆ. ಆದ್ದರಿಂದ 10 ಘಾತ 9 ಪ್ಲಸ್ 1 ಆಗ್ತದೆ. ದಿಸ್ ಈಕ್ವಲ್ ಟು 24 ಗುಂಡ್ಲೆ 10 ಘಾತ ಎಷ್ಟಾಗ್ತದೆ? 9 ಪ್ಲಸ್ 1 ಅಂದರೆ 10 ಆಗ್ತದೆ ವಿದ್ಯಾರ್ಥಿಗಳೇ. ಆದ್ದರಿಂದ ಒಟ್ಟು ಬಟ್ಟೆಗಳ ಸಂಖ್ಯೆ 24 ಗುಂಡ್ಲೆ 10 ಘಾತ 10 ಎಂದು ತಾವು ಉತ್ತರವನ್ನು ಬರಿತೀರಾ. ಅದೇ ರೀತಿಯಾಗಿ ಎರಡನೇ ಒಂದು ಹೇಳಿಕೆ, ಜಗತ್ತಿನಲ್ಲಿ ಸುಮಾರು 100 ಮಿಲಿಯನ್ ಜೇನುಗೂಡುಗಳಿವೆ. ಪ್ರತಿ ಗೂಡು ಸುಮಾರು 50,000 ಜೇನುನೊಣಗಳನ್ನು ಹೊಂದಿದ್ದರೆ ಜೇನುನೊಣಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ವಿದ್ಯಾರ್ಥಿಗಳ ಪ್ರಶ್ನೆಯಲ್ಲಿರ್ತಕ್ಕಂಥ ಅಂಶಗಳನ್ನು ನಾವು ಬರಿತಾ ಹೋಗೋಣ. ಇಲ್ಲಿ ಜಗತ್ತಿನಾದ್ಯಂತ ಒಟ್ಟು ಜೇನುಗೂಡುಗಳು ಎಷ್ಟಿದ್ದಾವೆ? 100 ಮಿಲಿಯನ್ ಅಂತ ಕೊಟ್ಟಿದ್ದಾನೆ ವಿದ್ಯಾರ್ಥಿಗಳೇ. ಜೇನುಗೂಡುಗಳ ಒಟ್ಟು ಸಂಖ್ಯೆ 100 ಮಿಲಿಯನ್. ವಿದ್ಯಾರ್ಥಿಗಳೇ, ಈ ಮಿಲಿಯನ್ ಅಂದರೆ 10 ಘಾತ 6 ವಿದ್ಯಾರ್ಥಿಗಳೇ. 10 ಘಾತ 6 ನಾವು ಮಿಲಿಯನ್ ಎಂದು ನಾವು ಬರೆಯುತ್ತೇವೆ. ಆದ್ದರಿಂದ ದಿಸ್ ಈಕ್ವಲ್ ಟು 100 ಗುಂಡ್ಲೆ 10 ಘಾತ 6 ನಾನು ಬರ್ಕೊಂಡಿದ್ದೀನಿ. 1 ಮಿಲಿಯನ್ ಅಂದರೆ 10 ಘಾತ 6. ದಿಸ್ ಈಕ್ವಲ್ ಟು ವಿದ್ಯಾರ್ಥಿಗಳೇ, ಈ ಒಂದು 100 ನಾವು 10 ಘಾತ 2 ಎಂದು ನಾವು ಬರೆದುಕೊಳ್ಬೋದು. 10ರ ವರ್ಗ ಅಂದರೆ ಅದು 100 ಆಗ್ತದೆ. ಆದ್ದರಿಂದ 10ರ ವರ್ಗವನ್ನಾಗಿ ನಾನು 100 ಬರ್ಕೊಂಡಿದ್ದೀನಿ. ಗುಂಡ್ಲೆ 10 ಘಾತ 6. ದಿಸ್ ಈಕ್ವಲ್ ಟು ವಿದ್ಯಾರ್ಥಿಗಳೇ, ಎನ್ನದ ಘಾತ ಎ ಗುಂಡ್ಲೆ ಎನ್ನದ ಘಾತ ಬಿ ಈಸ್ ಈಕ್ವಲ್ ಟು ಎನ್ನದ ಘಾತ ಎ ಪ್ಲಸ್ ಬಿ. ಈ ಒಂದು ಘಾತಾಂಕದ ನಿಯಮದ ಪ್ರಕಾರ ಇಲ್ಲಿ ಆಧಾರಗಳು ಸಮನಾಗಿದ್ದಾವೆ. ಘಾತ ಸೂಚಿಗಳನ್ನು ನಾವು ಕೂಡಿಸೋಣ. ದಿಸ್ ಈಕ್ವಲ್ ಟು ಇಲ್ಲಿ ಎ ಪ್ಲಸ್ ಬಿ 2 ಪ್ಲಸ್ 6 ಅಂದರೆ ಅದು 8 ಆಗ್ತದೆ. ದಿಸ್ ಈಕ್ವಲ್ ಟು 10 ಘಾತ 8 ಆಗ್ತದೆ. ಅಂದರೆ ಒಟ್ಟು ಜೇನುಗೂಡುಗಳ ಸಂಖ್ಯೆ ಎಷ್ಟಿದೆ? 10 ಘಾತ 8 ಇದೆ ವಿದ್ಯಾರ್ಥಿಗಳೇ. 10 ಘಾತ 8 ಅಂದರೆ 1ರ ಮುಂದೆ 8 0 ವಿದ್ಯಾರ್ಥಿಗಳೇ. ಅದೇ ರೀತಿಯಾಗಿ ಒಂದು ಗೂಡಿನಲ್ಲಿರುವ ಜೇನುನೊಣಗಳು ವಿದ್ಯಾರ್ಥಿಗಳೇ, ಅಂದರೆ ಒಂದು ಜೇನುಗೂಡಿನಲ್ಲಿರ್ತಕ್ಕಂಥ ಒಟ್ಟು ನೊಣಗಳ ಸಂಖ್ಯೆ ವಿದ್ಯಾರ್ಥಿಗಳೇ. ಜೇನುಗೂಡಿನಲ್ಲಿರ್ತಕ್ಕಂಥ ನೊಣಗಳ ಸಂಖ್ಯೆ ಅದು 50,000 ಇದೆ ವಿದ್ಯಾರ್ಥಿಗಳೇ. ಅಂದರೆ ಒಂದು ಗೂಡಿನಲ್ಲಿರ್ತಕ್ಕಂಥ ನೊಣಗಳ ಸಂಖ್ಯೆ 50,000. ದಿಸ್ ಈಕ್ವಲ್ ಟು ಈ ವಿದ್ಯಾರ್ಥಿಗಳೇ, ಈ ಒಂದು 50,000ವನ್ನು ನಾವು 5 ಗುಂಡ್ಲೆ 10 ಘಾತ 4 ಎಂದು ನಾವು ಬರೆದುಕೊಳ್ಬೋದು ವಿದ್ಯಾರ್ಥಿಗಳೇ. 10 ಘಾತ 4 ಅಂದರೆ 10 ಘಾತ 4 ಅಂದರೆ 1ರ ಮುಂದೆ 4 0 ಅಂದರೆ ಅದು 10,000ಕ್ಕೆ ಏನಾಗ್ತದೆ? ಸಮ ಆಗ್ತದೆ. 10,000 ಗುಂಡ್ಲೆ 5 ಅಂದರೆ ಅದು 50,000 ಆಗ್ತದೆ. ಆದ್ದರಿಂದ ಈ ಒಂದು 50,000ವನ್ನು ನಾವು 5 ಗುಂಡ್ಲೆ 10 ಘಾತ 4 ಎಂದು ನಾವು ಬರೆದುಕೊಳ್ಬೋದು. ಅಂದರೆ ಒಂದು ಗೂಡಿನಲ್ಲಿರ್ತಕ್ಕಂಥ ಜೇನುನೊಣಗಳ ಸಂಖ್ಯೆ 5 ಗುಂಡ್ಲೆ 10 ಘಾತ 4 ಆಗ್ತದೆ. ಆದ್ದರಿಂದ ಒಟ್ಟು ಜೇನುನೊಣಗಳ ಸಂಖ್ಯೆಯನ್ನು ನಾವು ಕಂಡುಹಿಡಿಯೋಣ. ಆದ್ದರಿಂದ ಒಟ್ಟು ಜೇನುನೊಣಗಳ ಸಂಖ್ಯೆ ಈಸ್ ಈಕ್ವಲ್ ಟು ಇಲ್ಲಿ ಜೇನುಗೂಡುಗಳ ಸಂಖ್ಯೆ ಎಷ್ಟಿದೆ? 10 ಘಾತ 8 ಇದೆ. 10 ಘಾತ 8 ಗುಂಡ್ಲೆ ಜೇನುನೊಣಗಳ ಸಂಖ್ಯೆ ಎಷ್ಟಿದೆ? 5 ಗುಂಡ್ಲೆ 10 ಘಾತ 4 ಇದೆ. 5 ಗುಂಡ್ಲೆ 10 ಘಾತ 4 ನಾನು ಗುಣಿಸ್ತಾ ಇದ್ದೀನಿ. ದಿಸ್ ಈಕ್ವಲ್ ಟು ವಿದ್ಯಾರ್ಥಿಗಳೇ, 10 ಘಾತ 8 ಗುಂಡ್ಲೆ 10 ಘಾತ 4 ಅಂದರೆ ಇಲ್ಲಿ ಆಧಾರಗಳು ಸಮನಾಗಿದ್ದಾಗ ಘಾತ ಸೂಚಿಗಳನ್ನು ನಾವೇನು ಮಾಡ್ತೀವಿ? ಕೂಡಿಸ್ತೀವಿ ವಿದ್ಯಾರ್ಥಿಗಳೇ, ಈ ಒಂದು ಘಾತಾಂಕದ ನಿಯಮದ ಪ್ರಕಾರ. ಆದ್ದರಿಂದ ಈ ಒಂದು 5ಅನ್ನು ಹಾಗೆ ನಾನು ಬರ್ತಾ ಇದ್ದೀನಿ. ಗುಂಡ್ಲೆ 10 ಘಾತ 8 10 ಘಾತ 4 ಇದೆ. ಆದ್ದರಿಂದ 10 ಘಾತ 8 ಪ್ಲಸ್ 4 ಆಗ್ತದೆ. ದಿಸ್ ಈಕ್ವಲ್ ಟು 5ಕ್ಕೆ 5 ಗುಂಡ್ಲೆ 10 ಘಾತ 8 ಪ್ಲಸ್ 4 ಅಂದರೆ 12 ಆಗ್ತದೆ. ಆದ್ದರಿಂದ ಒಟ್ಟು ಜೇನುನೊಣಗಳ ಸಂಖ್ಯೆ ಎಷ್ಟಾಗ್ತದೆ? 5 ಗುಂಡ್ಲೆ 10 ಘಾತ 12 ಅಂತ ತಾವು ಉತ್ತರವನ್ನು ಬರ್ತೀರಾ. ಅದೇ ರೀತಿಯಾಗಿ ಮೂರನೇ ಒಂದು ಹೇಳಿಕೆ, ಒಬ್ಬ ಮಾನವನ ದೇಹದಲ್ಲಿ ಸುಮಾರು 38 ಟ್ರಿಲಿಯನ್ ಬ್ಯಾಕ್ಟೀರಿಯಾ ಕೋಶಗಳಿವೆ. ಜಗತ್ತಿನ ಎಲ್ಲ ಮನುಷ್ಯರಲ್ಲಿ ವಾಸಿಸುವ ಬ್ಯಾಕ್ಟೀರಿಯಾಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ವಿದ್ಯಾರ್ಥಿಗಳು, ನಾವು ಪ್ರಶ್ನೆಯನ್ನು ಗಮನಿಸಿದರೆ ಒಬ್ಬ ವ್ಯಕ್ತಿಯಲ್ಲಿ ಇರುವ ಬ್ಯಾಕ್ಟೀರಿಯಾ ಜೀವಕೋಶಗಳ ಸಂಖ್ಯೆ ಎಷ್ಟಿದೆ? 38 ಟ್ರಿಲಿಯನ್ ಅಂತ ಕೊಟ್ಟಿದ್ದಾನೆ ವಿದ್ಯಾರ್ಥಿಗಳೇ. 38 ಟ್ರಿಲಿಯನ್. ಟ್ರಿಲಿಯನ್ ಅಂದರೆ 10ರ ಘಾತ 12 ವಿದ್ಯಾರ್ಥಿಗಳೇ. ಅಂದರೆ 1ರ ಮುಂದೆ 12 0 ಇಟ್ಟರೆ ಅದು ಒಂದು ಏನು ಸಂಖ್ಯೆ ಬರ್ತದೆ ಅಷ್ಟು ವಿದ್ಯಾರ್ಥಿಗಳೇ. ಆದ್ದರಿಂದ ದಿಸ್ ಈಕ್ವಲ್ ಟು 38 ಗುಂಡ್ಲೆ ಟ್ರಿಲಿಯನ್ ಅಂದರೆ 10ರ ಘಾತ 12 ಎಂದು ನಾನು ಬರೆದುಕೊಂಡಿದ್ದೇನೆ. ಅದೇ ರೀತಿಯಾಗಿ ವಿಶ್ವದ ಜನಸಂಖ್ಯೆ 2024ರ ಪ್ರಕಾರ 800 ಕೋಟಿ ಇದೆ ವಿದ್ಯಾರ್ಥಿಗಳೇ. ವಿಶ್ವದ ಜನಸಂಖ್ಯೆ 2024ರ ಪ್ರಕಾರ 800 ಕೋಟಿ. ಅಂದರೆ 8 ಗುಂಡ್ಲೆ 10ರ ಘಾತ 9 ಎಂದು ನಾವು ಇದನ್ನು ಬರೆದುಕೊಳ್ಬೋದು. ಆದ್ದರಿಂದ ಒಟ್ಟು ಬ್ಯಾಕ್ಟೀರಿಯಾ ಕೋಶಗಳ ಸಂಖ್ಯೆಯನ್ನು ನಾವು ಕಂಡು ಹಿಡಿಯೋಣ.
ದಿಸ್ ಈಕ್ವಲ್ ಟು ಇಲ್ಲಿ ವಿದ್ಯಾರ್ಥಿಗಳೇ ಜೀವಕೋಶಗಳ ಸಂಖ್ಯೆ ಎಷ್ಟಿದೆ 38 ಗುಂಡ್ಲೆ 10^12 38 ಗುಂಡ್ಲೆ 10^12 ಗುಂಡ್ಲೆ ಇಲ್ಲಿ ಮನುಷ್ಯರ ಒಂದು ಸಂಖ್ಯೆ ಅಂದರೆ ವಿಶ್ವದ ಜನಸಂಖ್ಯೆ ಎಷ್ಟಿದೆ 800 ಕೋಟಿ 8 ಗುಂಡ್ಲೆ 10^9 ನಾನು ಬರ್ಕೊಂಡಿದ್ದೀನಿ ದಿಸ್ ಈಕ್ವಲ್ ಟು ವಿದ್ಯಾರ್ಥಿಗಳೇ ಇಲ್ಲಿ 38 ಮತ್ತು 8 ಪೂರ್ಣಾಂಕಗಳಿದ್ದಾವೆ ಇವುಗಳನ್ನು ನಾವು ಗುಣಿಸಿದರೆ 38ಅನ್ನು 8ಕ್ಕೆ ನಾವು ಗುಣಿಸಿದರೆ 304 ಆಗ್ತದೆ ಗುಂಡ್ಲೆ 10^12 10^9 ಇಲ್ಲಿ ಆಧಾರಗಳು ಸಮನಾಗಿದ್ದಾಗ ಘಾತ ಸೂಚಿಗಳನ್ನು ನಾವು ಕೂಡಿಸ್ತೀವಿ ಈ ಒಂದು ಘಾತಾಂಕದ ನಿಯಮದ ಪ್ರಕಾರ ಎನ್ನದ ಘಾತ ಎ ಗುಂಡ್ಲೆ ಎನ್ನದ ಘಾತ ಬಿ ಈಸ್ ಈಕ್ವಲ್ ಟು ಎನ್ನದ ಘಾತ ಎ ಪ್ಲಸ್ ಬಿ ದಿಸ್ ಈಕ್ವಲ್ ಟು ಇಲ್ಲಿ ಆಧಾರ 10 ಇದೆ 10 ಅದರ ಘಾತ ಸೂಚಿ 12 ಪ್ಲಸ್ 9ಅನ್ನು ನಾನು ಕೂಡಿಸ್ತಾ ಇದ್ದೀನಿ ದಿಸ್ ಈಕ್ವಲ್ ಟು 304 ಗುಂಡ್ಲೆ 10^12 ಪ್ಲಸ್ 9 ಅಂದರೆ 21 ಆಗ್ತದೆ ವಿದ್ಯಾರ್ಥಿಗಳೇ ದಿಸ್ ಈಕ್ವಲ್ ಟು ವಿದ್ಯಾರ್ಥಿಗಳೇ ಈ 304ಅನ್ನು ನಾವು 3.04 ಎಂದು ನಾವು ಬರೆದುಕೊಳ್ಬೋದು 304 ಈಸ್ ಈಕ್ವಲ್ ಟು ಈ ಒಂದು 304ಅನ್ನು ನಾವು 3.04 ಗುಂಡ್ಲೆ 10^2 ಎಂದು ನಾವು ಬರೆದುಕೊಳ್ಬೋದು ಆದ್ದರಿಂದ ನಾನಿಲ್ಲಿ ಈ 304ಅನ್ನು ನಾನು 3.04 ಗುಂಡ್ಲೆ 10^2 ಇದೆ ಅದರ ಜೊತೆಗೆ 10^21 ಇದೆ ಇಲ್ಲಿ ಒಟ್ಟು ಎಷ್ಟಾಗ್ತದೆ 10^2 ಪ್ಲಸ್ 21 10^23 ಆಗ್ತದೆ ವಿದ್ಯಾರ್ಥಿಗಳೇ ಆದ್ದರಿಂದ ಇಲ್ಲಿ ಒಟ್ಟು ಬ್ಯಾಕ್ಟೀರಿಯಾ ಕೋಶಗಳ ಸಂಖ್ಯೆ 3.04 ಗುಂಡ್ಲೆ 10^23 ಅಂತ ತಾವು ಉತ್ತರವನ್ನು ಬರಿತೀರಾ. ಅದೇ ರೀತಿಯಾಗಿ 4ನೇ ಒಂದು ಹೇಳಿಕೆ ಜೀವಿತಾವಧಿಯಲ್ಲಿ ಆಹಾರ ಸೇವಿಸಲು ಕಳೆದ ಒಟ್ಟು ಸಮಯವನ್ನು ಸೆಕೆಂಡುಗಳಲ್ಲಿ ಕಂಡು ಹಿಡಿಯಿರಿ. ವಿದ್ಯಾರ್ಥಿಗಳನ್ನು ನಾವು ಪ್ರಶ್ನೆಯನ್ನು ಗಮನಿಸಿದರೆ ಇಲ್ಲಿ ಒಬ್ಬ ವ್ಯಕ್ತಿಯ ಜೀವಿತ ಅವಧಿಯನ್ನು ಕೊಟ್ಟಿಲ್ಲ ವಿದ್ಯಾರ್ಥಿಗಳೇ ಆದ್ದರಿಂದ ನಾವು ಒಂದು ಸರಳ ಅಂದಾಜನ್ನು ಮಾಡೋಣ ವಿದ್ಯಾರ್ಥಿಗಳೇ ಆದ್ದರಿಂದ ಇಲ್ಲಿ ಒಬ್ಬ ವ್ಯಕ್ತಿಯ ಜೀವಿತಾವಧಿ 80 ವರ್ಷಗಳು ಅಂತ ನಾವು ತೆಗೆದುಕೊಳ್ಳೋಣ ಆದ್ದರಿಂದ ದಿನಕ್ಕೆ ಆಹಾರ ಸೇವಿಸುವ ಸಮಯ ಅಂದರೆ ಒಂದು ದಿನದಲ್ಲಿ 24 ಗಂಟೆಗಳಲ್ಲಿ ಅವನು ಆಹಾರವನ್ನು ಸೇವಿಸಲು ತೆಗೆದುಕೊಳ್ತಕ್ಕಂಥ ಸಮಯ ನಾವು ಉದಾಹರಣೆಗೆ 1.5 ಗಂಟೆ ಎಂದು ನಾವು ತೆಗೆದುಕೊಳ್ಳೋಣ ಅಂದರೆ 1.5 ಗಂಟೆ ಅವನು ಆಹಾರವನ್ನು ಸೇವಿಸ್ತಾನೆ ಒಂದು ದಿನದಲ್ಲಿ ಅಂತ ನಾವು ತೆಗೆದುಕೊಳ್ಳೋಣ ಅವನು ಜೀವಿತಾವಧಿ 80 ವರ್ಷಗಳಂತ ನಾವು ತೆಗೆದುಕೊಳ್ಳೋಣ ಆದ್ದರಿಂದ 80 ವರ್ಷಗಳು ಗುಂಡ್ಲೆ 80 ಗುಂಡ್ಲೆ 365 ಇಲ್ಲಿ 80 ವರ್ಷಗಳು ಏನಿದ್ದಾವೆ ಈ 80 ವರ್ಷಗಳನ್ನು ನಾವು ದಿನಗಳಾಗಿ ಪರಿವರ್ತನೆ ಮಾಡೋಣ ಇಲ್ಲಿ ಒಂದು ವರ್ಷಕ್ಕೆ 365 ದಿನಗಳು ಆದ್ದರಿಂದ 80ಅನ್ನು ನಾವು ಗುಣಿಸಿದರೆ ಇಲ್ಲಿ 80 ವರ್ಷಗಳು ಯಾವುದಕ್ಕೆ ಸಮ ಆಗ್ತದೆ 29,200 ದಿನಗಳಿಗೆ ಏನಾಗ್ತದೆ ಸಮ ಆಗ್ತದೆ ಅಂದರೆ 80 ವರ್ಷಗಳು ಅಂದ್ರೂ ಒಂದೇ ಅದೇ ರೀತಿಯಾಗಿ 29,200 ದಿನಗಳು ಅಂದರೂ ಕೂಡ ಒಂದೇ ಇಲ್ಲಿ 80 ವರ್ಷಗಳನ್ನು ನಾವು ದಿನಗಳಲ್ಲಿ ಪರಿವರ್ತನೆ ಮಾಡಿದ್ದೇವೆ ವಿದ್ಯಾರ್ಥಿಗಳೇ ಅದೇ ರೀತಿಯಾಗಿ ಈ 29,200 ದಿನಗಳನ್ನು ನಾವು ಗಂಟೆಗಳಲ್ಲಿ ಪರಿವರ್ತನೆ ಮಾಡೋಣ ಆದ್ದರಿಂದ ಇಲ್ಲಿ ಒಟ್ಟು ಗಂಟೆಗಳು ಈಸ್ ಈಕ್ವಲ್ ಟು ಇಲ್ಲಿ 29,200 ಗುಂಡ್ಲೆ ಒಂದು ದಿನಕ್ಕೆ ಆಹಾರ ಸೇವಿಸ್ತಕ್ಕಂಥ ಸಮಯ 1.5 ಇದೆ 1.5 ಗಂಟೆಗಳಂತ ನಾವು ತೆಗೆದುಕೊಂಡಿದ್ದೇವೆ ಈ 29,200 ಗುಂಡ್ಲೆ 1.5ಕ್ಕೆ ನಾವು ಗುಣಿಸಿದರೆ ನಮಗೆ 43,800 ಗಂಟೆಗಳು ನಮಗೆ ಸಿಗುತ್ತವೆ ವಿದ್ಯಾರ್ಥಿಗಳೇ ಅಂದರೆ ಈ ಒಂದು 80 ವರ್ಷದಲ್ಲಿ ಆ ಒಬ್ಬ ವ್ಯಕ್ತಿ ತಾನು ಆಹಾರ ಸೇವಿಸಲು ತೆಗೆದುಕೊಳ್ತಕ್ಕಂಥ ಒಟ್ಟು ಸಮಯ 43,800 ಗಂಟೆಗಳು ಆಗ್ತವೆ ಈ ಒಂದು 43,800 ಗಂಟೆಗಳನ್ನು ನಾವು ನಿಮಿಷದಲ್ಲಿ ಮತ್ತು ಸೆಕೆಂಡ್ಗಳಲ್ಲಿ ನಾವು ಪರಿವರ್ತನೆ ಮಾಡೋಣ ಆದ್ದರಿಂದ ಒಂದು ಗಂಟೆ ಅಂದರೆ ಅದು 3,600 ಸೆಕೆಂಡುಗಳಿಗೆ ಏನಾಗ್ತದೆ ಸಮ ಆಗ್ತದೆ ವಿದ್ಯಾರ್ಥಿಗಳೇ ಒಂದು ಗಂಟೆ ಅಂದರೆ 3,600 ಸೆಕೆಂಡುಗಳು ಅದೇ ರೀತಿಯಾಗಿ ಜೀವಿತಾವಧಿಯಲ್ಲಿ ಆಹಾರ ಸೇವಿಸಲು ಕಳೆದ ಒಟ್ಟು ಸಮಯ ಸೆಕೆಂಡುಗಳಲ್ಲಿ ಈಸ್ ಈಕ್ವಲ್ ಟು ವಿದ್ಯಾರ್ಥಿಗಳೇ ಇಲ್ಲಿ ಒಟ್ಟು 43,800 ಗಂಟೆಗಳನ್ನು ನಾನು ಇಲ್ಲಿ ಒಂದು ಗಂಟೆಗೆ 3,600 ಸೆಕೆಂಡ್ಗಳಿಂದ ನಾನೇನು ಮಾಡ್ತಾಯಿದ್ದೀನಿ ಗುಣಿಸ್ತಾ ಇದ್ದೀನಿ ಆದ್ದರಿಂದ 43,800 ಗುಂಡ್ಲೆ 3,600 ನಾವು ಗುಣಿಸಿದರೆ ನಮಗೆ ಇಲ್ಲಿ ಬಿಡಿ 10 100 1000 10,000 ಲಕ್ಷ 10 ಲಕ್ಷ ಕೋಟಿ 10 ಕೋಟಿ ಅಂದರೆ 15,76,80,000 ಸೆಕೆಂಡುಗಳು ನಮಗೆ ಸಿಗುತ್ತವೆ ವಿದ್ಯಾರ್ಥಿಗಳೇ ದಿಸ್ ಈಕ್ವಲ್ ಟು ಇದನ್ನು ನಾವು ಘಾತಾಂಕ ರೂಪದಲ್ಲಿ ನಾವು ಬರಿಬೇಕು ಅಂದರೆ ಇಲ್ಲೇನಿಲ್ಲ ಅಂದರೂ ಕೂಡ ಬಿಂದು ಕೊನೆಯ ಸ್ಥಾನ 0ದ ಮುಂದಿರ್ತದೆ ತದನಂತರ ನಾವು ಎಡಭಾಗಕ್ಕೆ ನಾವು ಈ ಒಂದು ಬಿಂದುವನ್ನು ಸರಿಸ್ತಾ ಹೋದರೆ
1 2 3 4 5 6 7 8 ಅಂದರೆ ಒಂದರ ಮುಂದೆ ನಾವು ಪಾಯಿಂಟನ್ನು ಕೊಟ್ಟರೆ ಒಂದು ಪಾಯಿಂಟ್ ಇಲ್ಲಿನ ವಿದ್ಯಾರ್ಥಿಗಳೇ 5 ಮತ್ತು 7 ಇದೆ. ಈ ಒಂದು 3ನೇ ಸ್ಥಾನದಲ್ಲಿರ್ತಕ್ಕಂಥ ಬೆಲೆ 5 ಅಥವಾ 5ಕ್ಕಿಂತ ಹೆಚ್ಚು ಇರೋದರಿಂದ ನಾನು ಈ 2ನೇ ಸ್ಥಾನದಲ್ಲಿರ್ತಕ್ಕಂಥ ಬೆಲೆಯನ್ನು ನಾನು 5 ಇದೆ, ನಾನು 6 ನಾನು ಬರ್ಕೊಳ್ತಾ ಇದ್ದೀನಿ. ಆದ್ದರಿಂದ ಇದು ಯಾವುದಕ್ಕೆ ಸಮ ಆಗ್ತದೆ? 1.6 ಗುಂಡ್ಲೆ 10 ಘಾತ 8ಕ್ಕೆ ಏನಾಗ್ತದೆ? ಸಮ ಆಗ್ತದೆ ವಿದ್ಯಾರ್ಥಿಗಳೇ. ಪಾಯಿಂಟ್ ಇಲ್ಲಿದೆ, ನಾನು ಎಡಭಾಗಕ್ಕೆ ನಾನು ಸರಿಸ್ತಾ ಬಂದರೆ 1 2 3 4 5 6 7 8 ಅಂದರೆ 1.6 ಗುಂಡ್ಲೆ 10 ಘಾತ 8 ಆಗ್ತದೆ ವಿದ್ಯಾರ್ಥಿಗಳೇ. ಆದ್ದರಿಂದ ಒಬ್ಬ ವ್ಯಕ್ತಿ ಜೀವಿತಾವಧಿಯಲ್ಲಿ ಆಹಾರ ಸೇವಿಸಲು ಕಳೆದ ಒಟ್ಟು ಸಮಯ ಸೆಕೆಂಡುಗಳಲ್ಲಿ ನಾವು ಪರಿವರ್ತನೆ ಮಾಡಿದಾಗ ಅದು 1.6 ಗುಂಡ್ಲೆ 10 ಘಾತ 8 ಸೆಕೆಂಡುಗಳು ಅಂತ ತಾವು ಉತ್ತರವನ್ನು ಬರಿತೀರಾ. ಅದೇ ರೀತಿಯಾಗಿ ಕೊನೆಯ ಒಂದು ಪ್ರಶ್ನೆ, 14ನೇ ಪ್ರಶ್ನೆ, 1 ಅರಬ್ ಅಥವಾ 1 ಬಿಲಿಯನ್ ಸೆಕೆಂಡುಗಳ ಹಿಂದಿನ ದಿನಾಂಕ ಯಾವುದು? ವಿದ್ಯಾರ್ಥಿಗಳು ನಾವು ಪ್ರಶ್ನೆಯನ್ನು ಗಮನಿಸಿದರೆ 1 ಬಿಲಿಯನ್ ಸೆಕೆಂಡುಗಳ ಹಿಂದಿನ ದಿನಾಂಕ ಯಾವುದು ಅಂತ ಕೊಟ್ಟಿದ್ದಾನೆ. ವಿದ್ಯಾರ್ಥಿಗಳೇ ಇಲ್ಲಿ ಸೆಕೆಂಡುಗಳಲ್ಲಿ ಬೆಲೆಗಳನ್ನು ಕೊಟ್ಟಿದ್ದಾನೆ. ಆದ್ದರಿಂದ 1 ಬಿಲಿಯನ್ ಅಂದರೆ ಅದು 100 ಕೋಟಿಗೆ ಏನಾಗ್ತದೆ? ಸಮ ಆಗ್ತದೆ. 100 ಕೋಟಿ ಸೆಕೆಂಡುಗಳ ಹಿಂದಿನ ದಿನಾಂಕವನ್ನು ನಾವು ಕಂಡು ಹಿಡಿಬೇಕಾಗಿದೆ. ಅದೇ ರೀತಿಯಾಗಿ ಒಂದು ದಿನದಲ್ಲಿ ಇರ್ತಕ್ಕಂಥ ಸೆಕೆಂಡುಗಳ ಸಂಖ್ಯೆಯನ್ನು ನಾವು ಮೊದಲದಾಗಿ ಕಂಡು ಹಿಡಿಯೋಣ. ಅದೇ ರೀತಿಯಾಗಿ 1 ನಿಮಿಷಕ್ಕೆ 60 ಸೆಕೆಂಡುಗಳು ವಿದ್ಯಾರ್ಥಿಗಳೇ. ಅದೇ ರೀತಿಯಾಗಿ 1 ಗಂಟೆಗೆ 3600 ಸೆಕೆಂಡುಗಳಾಗ್ತವೆ. ಅದೇ ರೀತಿಯಾಗಿ ಒಂದು ದಿನಕ್ಕೆ ಅಂದರೆ ಒಂದು ದಿನಕ್ಕೆ 24 ಗಂಟೆ, 1 ಗಂಟೆಗೆ 3600 ಸೆಕೆಂಡುಗಳು. ಇವೆರಡನ್ನು ನಾವು ಗುಣಿಸಿದರೆ ನಮಗೆ ಒಂದು ದಿನಕ್ಕೆ 86,400 ಸೆಕೆಂಡುಗಳು ನಮಗೆ ಸಿಗುತ್ತವೆ ವಿದ್ಯಾರ್ಥಿಗಳೇ. ಇಲ್ಲಿ ಪ್ರಶ್ನೆಯಲ್ಲಿ 1 ಬಿಲಿಯನ್ ಸೆಕೆಂಡುಗಳ ಹಿಂದಿನ ದಿನ ಅಂತ ಕೊಟ್ಟಿದ್ದಾನೆ. ವಿದ್ಯಾರ್ಥಿಗಳೇ 1 ಬಿಲಿಯನ್ ಅಂದರೆ ಅದು 100 ಕೋಟಿಗೆ ಏನಾಗ್ತದೆ? ಸಮ ಆಗ್ತದೆ. 100 ಕೋಟಿ ಸೆಕೆಂಡುಗಳು ವಿದ್ಯಾರ್ಥಿಗಳೇ. ಆದ್ದರಿಂದ ಈ ಸೆಕೆಂಡುಗಳಲ್ಲಿ ಏನು ಬೆಲೆಗಳನ್ನು ಕೊಟ್ಟಿದ್ದಾನೆ ಇದನ್ನು ನಾವು ದಿನಗಳಿಗೆ ಪರಿವರ್ತನೆ ಮಾಡೋಣ. ಆದ್ದರಿಂದ ಇಲ್ಲಿ ಕೊಟ್ಟಿರ್ತಕ್ಕಂಥ 1 ಬಿಲಿಯನ್ ಅಂದರೆ 100 ಕೋಟಿ ಸೆಕೆಂಡುಗಳು. ಈ ಒಂದು 100 ಕೋಟಿ ಸೆಕೆಂಡುಗಳನ್ನು ನಾನು ಒಂದು ದಿನದಲ್ಲಿರ್ತಕ್ಕಂಥ ಸೆಕೆಂಡುಗಳು ಅದು 86,400 ಸೆಕೆಂಡುಗಳಾಗ್ತವೆ. ಆದ್ದರಿಂದ 86,400 ಸೆಕೆಂಡುಗಳಿಂದ ನಾನು ಭಾಗಿಸ್ತಾ ಇದ್ದೀನಿ. ಇಲ್ಲಿ 100 ಕೋಟಿ ಬಾಗ್ಲೆ 86,400 ಸೆಕೆಂಡುಗಳು. ವಿದ್ಯಾರ್ಥಿಗಳೇ ಈ ಒಂದು 100 ಕೋಟಿ ಬಾಗ್ಲೆ 86,400 ಅಂದರೆ ಈ 86,400ರಿಂದ ನಾವು ಭಾಗಿಸಿದರೆ ನಮಗೆ ಈ ಸೆಕೆಂಡುಗಳಲ್ಲಿರ್ತಕ್ಕಂಥ ಬೆಲೆ ಏನಾಗ್ತದೆ? ದಿನಗಳಲ್ಲಿ ಪರಿವರ್ತನೆ ಆಗ್ತದೆ. ಅಂದರೆ ನಮಗೆ ಸರಿಸುಮಾರು 11,574 ದಿನಗಳು ನಮಗೆ ಸಿಗುತ್ತವೆ ವಿದ್ಯಾರ್ಥಿಗಳೇ. 11,574 ದಿನಗಳು ಸುಮಾರು ಎಷ್ಟಾಗ್ತದೆ? 31 ವರ್ಷ 8 ತಿಂಗಳುಗಳಿಗೆ ಏನಾಗ್ತದೆ? ಸಮ ಆಗ್ತದೆ. ಈ 11 ವರ್ಷ 574 ದಿನಗಳನ್ನು ನಾವು ವರ್ಷ ಮತ್ತು ತಿಂಗಳುಗಳಿಗೆ ನಾವು ಪರಿವರ್ತನೆ ಮಾಡಿದರೆ ಅದು 31 ವರ್ಷ 8 ತಿಂಗಳುಗಳಿಗೆ ಅದೇನಾಗ್ತದೆ? ಸರಿಸುಮಾರು ಸಮ ಆಗ್ತದೆ. ಆದ್ದರಿಂದ ಈ 31 ವರ್ಷ 8 ತಿಂಗಳುಗಳ ಕಾಲ ನಾವು ಹಿಂದೆ ಹೋದರೆ, ಉದಾಹರಣೆಗೆ ವಿದ್ಯಾರ್ಥಿಗಳೇ, ಆದ್ದರಿಂದ ಇವತ್ತು ದಿನಾಂಕ 30 ಜುಲೈ 2026 ಇದೆ ಅಂದರೆ 30 ಜುಲೈ 2026ರಿಂದ ನಾವು ಸುಮಾರು 31 ವರ್ಷ 8 ತಿಂಗಳು ನಾವು ಹಿಂದೆ ಹೋದರೆ ಏನಿರ್ತದೆ? ಆ ಒಂದು ಹಿಂದೆ ಇರ್ತಕ್ಕಂಥ ದಿನಾಂಕ ಯಾವುದಿರ್ತದೆ ಅಂದರೆ 30 ನವೆಂಬರ್ 1994 ದಿನಾಂಕ ಇರ್ತದೆ ವಿದ್ಯಾರ್ಥಿಗಳೇ. ಈ ರೀತಿಯಾಗಿ ನೀವು ಈ ಒಂದು ಲೆಕ್ಕವನ್ನು ಉದಾಹರಣೆಯನ್ನಾಗಿ ತೆಗೆದುಕೊಂಡು ಮಾಡ್ತೀರಾ. ಇಲ್ಲಿ ನಾನು ಉದಾಹರಣೆ 30 ಜುಲೈ 2026 ಅಂತ ನಾನು ತೆಗೆದುಕೊಂಡಿದ್ದೇನೆ. ನೀವು ಇನ್ನೊಂದು ದಿನಾಂಕವನ್ನು ತೆಗೆದುಕೊಳ್ಬೋದು. ಆ ದಿನಾಂಕದಿಂದ ನೀವು 31 ವರ್ಷ 8 ತಿಂಗಳು ಹಿಂದೆ ಹೋದರೆ ನಿಮಗೆ ದೊರೆತಕ್ಕಂಥ ವರ್ಷ ಮತ್ತು ತಿಂಗಳು ನಿಮಗೆ ಸಿಗುತ್ತದೆ ವಿದ್ಯಾರ್ಥಿಗಳೇ. ನಾನು ಇಲ್ಲಿ 30 ಜುಲೈ 2026 ತೆಗೆದುಕೊಂಡಿರೋದ್ರಿಂದ ಇಲ್ಲಿಂದ ನಾನು 31 ವರ್ಷ 8 ತಿಂಗಳುಗಳ ಕಾಲ ಹಿಂದೆ ಹೋದರೆ 30 ನವೆಂಬರ್ 1994 ದಿನಾಂಕ ನಮಗೆ ಸಿಗುತ್ತದೆ ವಿದ್ಯಾರ್ಥಿಗಳೇ. ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ತಮ್ಮ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ತಾವೇನಾದರೂ ಹೊಸಬರಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಪಾಠದ ಬಗ್ಗೆ ತಿಳಿದುಕೊಳ್ಳೋಣ.